ಮೇಷರಾಶಿ. ಈ ರಾಶಿಯವರ ಮನಸ್ಸು ಯಾವಾಗಲೂ ಸಹ ಭಾವುಕತೆ ಎಂಬುದನ್ನು ತಮ್ಮ ಹೃದಯದಲ್ಲಿ ಯಾವಾಗಲೂ ಸಹ ಬಚ್ಚಿಟ್ಕೊಂಡಿರ್ತೀರ. ಆದರೆ ಅತಿಯಾದ ಭಾವುಕತೆ ಅನ್ನೋದು ಏನಿದೆ ಅದು ನಿಮಗೆ ನಿಮ್ಮ ಜೀವನಕ್ಕೆ ಹಾನಿಯನ್ನು ತರ್ಬೋದು. ಕಳೆದು ಹೋದಂತಹ ಹಳೆಯ ನೆನಪುಗಳಾಗಿರ್ಬೋದು, ಕಳೆದು ಹೋದಂತಹ ಒಂದಷ್ಟು ಕಾರ್ಯಗಳಾಗಿರ್ಬೋದು, ಅದನ್ನು ನೆನಪು ಮಾಡಿಕೊಂಡು ಕುಳಿತುಕೊಂಡು ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ. ಪರಿಸ್ಥಿತಿಗೆ ಸರಿಯಾಗಿ ಎಲ್ಲವನ್ನೂ ಸಹ ತಿಳಿದುಕೊಂಡು ಪ್ರತಿಯೊಂದನ್ನು ಸಹ ಸರಿಪಡಿಸಿಕೊಂಡು ಹೋದರೆ ಈ ದಿನವನ್ನು ನಿಮಗೆ ಬೇಕಾದಂತೆ ಯಾವ ರೀತಿ ಬೇಕೋ ಆ ರೀತಿ ಬದಲಾಯಿಸ್ಕೊಳ್ಬೋದು. ಇನ್ನು ಈ ದಿನ ನೀವು 3 ಅನ್ನುವಂತಹ ಸಂಖ್ಯೆಯನ್ನು ಪಾಲಿಸಿದ್ರೆ ಎಲ್ಲ ರೀತಿಯ ಅದೃಷ್ಟವನ್ನು ಸಹ ನಿಮ್ಮ ಬಳಿಯೇ ಇಟ್ಕೊಳ್ಬೋದು. ವೃಷಭ ರಾಶಿಯವರಿಗೆ ಈ ದಿನ ಯಾವ ರೀತಿ ಇದೆಯಪ್ಪ ಅಂತ ನೋಡೋದಾದರೆ, ವ್ಯವಹಾರ ಮತ್ತು ಉದ್ಯೋಗ ಎರಡೂ ಸಹ ಮಿಶ್ರ ಫಲವನ್ನು ತಂದುಕೊಡುತ್ತೆ. ಯಾವ ರೀತಿ ಅಂದರೆ ಒಳಿತನ್ನು ಸಹ ಬಯಸುತ್ತೆ, ಕೆಟ್ಟದನ್ನು ಸಹ ಬಯಸುತ್ತೆ. ಆದರೆ ನಿಮ್ಮ ಜ್ಞಾನ ಮತ್ತು ನಿಮ್ಮ ಕೆಲಸ ಯಾವ ರೀತಿ ಇದೆ ಎನ್ನುವುದರ ಮೇಲೆ ನಿಮಗೆ ಮೊದಲೇ ನಿಶ್ಚಯವಾಗಿರುವಂತೆ ಫಲವನ್ನು ತಂದುಕೊಡುತ್ತೆ. ಯಾವ ರೀತಿ ಮಾತಾಡಬೇಕು, ಯಾರ ಬಳಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವುದು ಈ ದಿನ ನಿಮಗೆ ಬಹಳ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ಹೊಸ ವ್ಯವಹಾರ ಅಥವಾ ಉದ್ಯೋಗ ಆರಂಭಿಸುವಾಗ ಸೂಕ್ತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದನ್ನು ಸಹ ಆರಂಭಿಸಬೇಕಾಗುತ್ತೆ. ಆದರೆ ಎಲ್ಲ ರೀತಿ ಪ್ರತಿಯೊಂದು ಕಾರ್ಯದಲ್ಲೂ ಓಕೆ, ಆದರೆ ಅಹಂಕಾರದ ವರ್ತನೆಯಿಂದ ನಿಮ್ಮ ಸಂಬಂಧ ಅಂದರೆ ನಿಮ್ಮ ಜೀವನ ಸಂಗಾತಿ ಜೊತೆ ಇರುವಂತಹ ಸಂಬಂಧ ಹಾಳಾಗುವಂತಹ ಒಂದು ಸಮಯವನ್ನು ನೀವೇ ಕಲ್ಪಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ನೀವು ಯಾವ ರೀತಿ ವರ್ತಿಸ್ತೀರಾ ಅನ್ನೋದು ನಿಮಗೆ ಬಿಟ್ಟಿರುವಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆ ಏನು ಅಂತ ನೋಡೋದಾದರೆ 6 ಎನ್ನುವಂತಹ ಸಂಖ್ಯೆಯನ್ನು ನೀವು ಪಾಲಿಸಿದ್ರೆ ಈ ದಿನ ನಿಮಗೆ ಒಳಿತನ್ನು. ಮಿಥುನ ರಾಶಿ. ಈ ರಾಶಿಯವರು ಬಹಳ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೀರಾ, ಆದರೆ ಸರಿಯಾದ ಪ್ರತಿಫಲ ಇದುವರೆಗೂ ಸಿಕ್ಕಿಲ್ಲ. ಆದರೆ ಯಾವುದೇ ರೀತಿ ದುಡುಕಿ ಪ್ರತಿಕ್ರಿಯೆಯನ್ನು ಕೊಡುವುದು ಇಲ್ಲಿ ತಪ್ಪಾಗುತ್ತೆ. ನೀವು ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ದುಡುಕಿ ಒಂದೇ ಒಂದು ನಿರ್ಧಾರ ತೆಗೆದುಕೊಂಡ್ರೂ ಸಹ ಅದು ತಪ್ಪಾಗುತ್ತೆ. ಹಲವಾರು ರೀತಿಯ ಏರಿಳಿತಗಳಿಗೆ ಇದು ಕಾರಣವಾಗುವಂಥದ್ದು ಸಹ ಇದೆ. ಇನ್ನು ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕಾದ್ರೂ ಸಹ ಎಚ್ಚರಿಕೆಯಿಂದ ಇಟ್ಟರೆ ಅದು ನಿಮ್ಮ ಪ್ರಾಮಾಣಿಕತೆ ಹಾಗೂ ನಿಮ್ಮ ಜೊತೆಯಲ್ಲಿರುವವರೆಗೂ ಸಹ ಒಳಿತನ್ನು ತಂದುಕೊಡುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ ನೋಡೋದಾದರೆ 2 ಅನ್ನುವಂತಹ ಸಂಖ್ಯೆಯನ್ನು ನೀವು ಪಾಲಿಸಿದ್ರೆ ಬಹಳ ಒಳಿತನ್ನು ತಂದುಕೊಡುತ್ತೆ. ಕಟಕ ರಾಶಿ. ಈ ರಾಶಿಯವರು ಮೇಲಿಂದ ಮೇಲೆ ಪ್ರತಿಯೊಂದು ಸಮಸ್ಯೆಗಳನ್ನ ಎದುರಿಸ್ತಾನೆ ಬಂದಿದ್ದೀರಾ. ಪ್ರತಿಯೊಂದು ವಿಚಾರಕ್ಕೂ ಸಹ ಕಟಕಟ ಎನ್ನುವಂತಹ ಭಾವವನ್ನು ಸಹ ಹೊಂದಿರ್ತೀರ. ಆದರೆ ನಿಮ್ಮ ಮನೆಯವರ ಬಗ್ಗೆ ಇರುವಂತಹ ವದಂತಿಗಳಿಗೆ ಕಿವಿ ಕೊಟ್ಟರೆ ನಿಮ್ಮ ಮನಸ್ಸಿನ ನೆಮ್ಮದಿ ಎಲ್ಲೋ ಒಂದು ಕಡೆ ಹಾಳಾಗುವುದಂತೂ ಸಕಾರಾತ್ಮಕ ಮನೋಭಾವನೆ ಅನ್ನೋದನ್ನು ನೀವು ಬೆಳೆಸ್ಕೊಂಡಷ್ಟು ನಿಮ್ಮ ವೈಯಕ್ತಿಕ ಜೀವನ ಏನಿದೆ ಅದು ಸಮೃದ್ಧಿಯನ್ನು ಹೊಂದುತ್ತೆ. ಅದರ ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲೂ ಸಹ ಸಾಕಷ್ಟು ಬೆಳವಣಿಗೆಯನ್ನು ಸಹ ತಂದುಕೊಡುತ್ತೆ. ಇನ್ನು ಅನ್ಯ ಮಹಿಳೆಯರ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕೆ ಅಂತ ಅಂದರೆ ನಿಮ್ಮ ಸಂಬಂಧದಲ್ಲಿ ಬೇರೊಬ್ಬ ಮಹಿಳೆ ಎಂಟ್ರಿ ಆದರೆ ಸಾಕಷ್ಟು ರೀತಿಯ ಏರಿಳಿತಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬೇಕಾಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 1 ಆಗಿರುತ್ತೆ. ಈ ಸಂಖ್ಯೆಯನ್ನು ಪಾಲಿಸಿದ್ರೆ ಇವತ್ತಿನ ದಿನ ನಿಮಗೆ ಸಾಕಷ್ಟು ಒಳಿತನ್ನು ತಂದುಕೊಡುತ್ತೆ. ಸಿಂಹರಾಶಿ. ಈ ಸಿಂಹರಾಶಿ ಅನ್ನೋದು ಏನಪ್ಪ ಅಂತ ಅಂದರೆ ಒಂದು ಕಡೆ ನೋಡೋದಾದರೆ ಸಿಂಹನ ರೀತಿ ಗರ್ಜನೆ ಮಾಡೋದಂತೂ ಇದ್ದೇ ಇದೆ. ಆದರೆ ಈ ಹೊಸ ರೀತಿಯ ವ್ಯವಹಾರಗಳು ಏನಿದೆ ಅದರಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕೆ ಅಂತ ಅಂದರೆ ರಾಹು ಶನಿ ಕೊಡುವಂತಹ ಸೂಚನೆ ಇದಾಗಿದೆ. ಯಾಕೆ ಅಂತ ಅಂದರೆ ಕೆಲವೊಮ್ಮೆ ಎಲ್ಲ ರೀತಿಯ ಕೆಲಸದಲ್ಲೂ ಹೂಡಿಕೆಯನ್ನು ಮಾಡ್ತಾನೆ ಇರ್ತೀವಿ. ಆದರೆ ಕೆಲವೊಂದಷ್ಟು
ವ್ಯವಹಾರಗಳಾಗಿರ್ಬೋದು, ಬಿಸ್ನೆಸ್ಗಳಾಗಿರ್ಬೋದು, ಅಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಇದು ರಾಹು ಮತ್ತು ಶನಿ ಏನಿದೆ ಅದು ಕೊಡುವಂತಹ ಸೂಚನೆಯಾಗಿರುತ್ತೆ. ಒಮ್ಮೆಲೆ ಕುಬೇರ ನಿಮ್ಮ ಜೀವನಕ್ಕೆ ಬರ್ಬೋದು, ಆದರೆ ಅದು ಕೊನೆವರೆಗೂ ಉಳಿಬೇಕು ಅಂತ ಅಂದರೆ ನೀವು ಸಾಕಷ್ಟು ಕಟ್ಟುನಿಟ್ಟಿನ ಹೋಮ ಯಜ್ಞವನ್ನು ಮಾಡಿಸ್ಬೇಕಾಗತ್ತೆ. ಇನ್ನು 4-5 ಗ್ರಹಗಳು ಒಂದೇ ಬಾರಿಗೆ ನಿಮ್ಮ ರಾಶಿಯಲ್ಲಿ ಬರೋದ್ರಿಂದ, ನವಗ್ರಹ ದೇವರ ಪೂಜೆಯನ್ನು ಮಾಡೋದ್ರಿಂದ ಸಿಂಹ ರಾಶಿಯವ್ರಿಗೆ ಒಳತಾಗುವುದಂತೂ ಪಕ್ಕ. ಇನ್ನು ಅದೃಷ್ಟದ ಸಂಖ್ಯೆ ಏನು ಅಂತ ನೋಡೋದಾದರೆ 5 ಅನ್ನುವಂತಹ ಸಂಖ್ಯೆ ನಿಮಗೆ ಅದೃಷ್ಟವನ್ನು ತಂದುಕೊಳ್ಳುತ್ತೆ. ಕನ್ಯಾ ರಾಶಿ. ಈ ರಾಶಿಯವರಿಗೆ ಸರಿಯಾದ ರೀತಿ ಯೋಜನೆಯನ್ನು ಕೈಗೊಂಡಾಗ ಕಾರ್ಯಗಳು ಯಶಸ್ಸಾಗುತ್ತೆ. ಯಾಕೆ ಅಂತ ಅಂದರೆ ಸರಿಯಾಗಿ ಯಾವುದೇ ಯೋಜನೆಯನ್ನು ಮಾಡಿಕೊಂಡಿಲ್ಲ ಅಂದರೆ ನೀವು ಕೈಗೊಂಡಿರುವಂತಹ ಸಾಕಷ್ಟು ಕಾರ್ಯಗಳು ಅರ್ಧದಲ್ಲೇ ನಿಂತೋಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನವನ್ನು ನೋಡೋದಾದರೆ ನಿಮ್ಮ ನಿಜವಾದ ಸಾಮರ್ಥ್ಯ ಅನ್ನೋದು ಏನಿದೆ ಅದನ್ನು ಸಮಾಜ ಗುರುತಿಸುವಂತೆ ಮಾಡಲು ಒಂದೊಳ್ಳೆ ಸಂದರ್ಭ ಅಂತೂ ನಿಮಗೆ ಒದಗಿ ಬರುತ್ತೆ. ಇನ್ನು ಮಕ್ಕಳಿಗೆ ನಿಮ್ಮ ಮಾರ್ಗದರ್ಶನ ಸಿಕ್ಕಾಪಟ್ಟೆ ಅಗತ್ಯ ಇರುತ್ತೆ, ಅದರ ಅವಕಾಶ ಸಹ ನಿಮಗೆ ಸಿಗುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಂಡಷ್ಟು ಕನ್ಯಾ ರಾಶಿಯವರಿಗೆ ಒಳತನ್ನ ತಂದುಕೊಡುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ ಯಾವುದು ಅಂತ ಅಂದರೆ 7 ಅನ್ನುವಂತಹ ಸಂಖ್ಯೆಯನ್ನು ನೀವು ಪಾಲಿಸಿದ್ರೆ ನಿಮಗೆ ಒಳತಾಗುತ್ತೆ ಮತ್ತು ಅದೃಷ್ಟವನ್ನು ಸಹ. ತುಲಾ ರಾಶಿ. ಈ ರಾಶಿಯವರಿಗೆ ವ್ಯಾಪಾರ ಆಗಿರ್ಬೋದು, ಉದ್ಯೋಗಗಳಾಗಿರ್ಬೋದು, ಎಲ್ಲದರಲ್ಲೂ ಸಹ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಆದರೆ ಅಂತಹ ಅವಕಾಶಗಳನ್ನು ನೀವು ನಿಮ್ಮ ಕಾಲಿನ ಅಡಿಯಲ್ಲಿ ಇಟ್ಕೊಳ್ಳೋದ್ರ ಬದಲು ನಿಮ್ಮ ಭುಜದ ಮೇಲೆ ತಂದಿಟ್ಟುಕೊಂಡು ನಿಮ್ಮಲ್ಲಿರುವಂತಹ ಎಲ್ಲ ಸಾಧನವನ್ನು, ನಿಮ್ಮಲ್ಲಿರುವಂತಹ ಎಲ್ಲ ಶಕ್ತಿಯನ್ನು ಆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಬಳಸ್ಕೊಂಡ್ರೆ ನಿಮ್ಮ ಸಾಮರ್ಥ್ಯ ಏನು ಅನ್ನೋದು ಎಲ್ಲರಿಗೂ ಸಹ ತಿಳಿಯುತ್ತೆ. ಇನ್ನು ವಿವಾಹವಾಗದೆ ಅದೇ ರೀತಿ ಉಳಿದವರು ನಿಮಗೆ ಕಂಕಣ ಬಲ ಸಹ ಕೂಡಿ ಬರಲಿದೆ. ಸ್ವಲ್ಪ ಸಮಯ ಕಾಯಬೇಕು, ಆದರೆ ಈ ದಿನ ನಿಮಗೆ ಒಳತಂತು ತಂದುಕೊಡುತ್ತೆ. ಇನ್ನು ತುಲಾ ರಾಶಿಯವರಿಗೆ ಆಸ್ತಿ ವಿಚಾರಕ್ಕೆ ಬಂದರೆ ಈ ದಿನ ತುಂಬ ಒಳಿತು. ನಿಮ್ಮ ಅಪ್ಪ ಇಲ್ಲ ತಾತನ ಆಸ್ತಿ ನಿಮ್ಮ ಪಾಲಾಗುವಂತಹ ಸಾಧ್ಯತೆ ಇದೆ. ನಿಮಗೆ ಅದೃಷ್ಟದ ಸಂಖ್ಯೆ 5. ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆಯಪ್ಪ ಅಂತ ಅಂದರೆ ವೃತ್ತಿ ವ್ಯವಹಾರಗಳಲ್ಲಿ ಸೂಕ್ತ ಸಮಯದಲ್ಲಿ ಬದಲಾವಣೆ ತಂದರೆ ನಿಮಗೆ ಒಳತನ್ನ ತಂದುಕೊಡುತ್ತೆ. ಅದು ನಿಮಗೆ ಒಂದು ಕಡೆ ಶ್ರೇಯಸ್ಸು ಅಂತಾನೂ ಹೇಳ್ಬೋದು. ಇನ್ನು ಶುಭ ಕಾರ್ಯಗಳನ್ನು ನಡೆಸುವಾಗ ಶುಕ್ರ ದೆಸೆ ನಿಮ್ಮನ್ನು ಕಾಪಾಡಂತೆ. ಇನ್ನು ವಾಹನ ಚಲನೆ ಮಾಡುವಾಗ ತುಂಬ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ತುಂಬ ದೂರದ ಊರುಗಳಿಗೆ ಪ್ರಯಾಣ ಮಾಡುವಾಗ ನೀವು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕೆ ಅಂತ ಅಂದರೆ ನೀವು ವಾಹನ ಚಲನೆ ಮಾಡುವಾಗ ಸಾಕಷ್ಟು ವೇಗವಾಗಿ ಅಥವಾ ರ್ಯಾಶ್ ಆಗಿ ಗಾಡಿಯನ್ನು ಓಡಿಸೋದ್ರಿಂದ ನಿಮ್ಮ ಜೀವಕ್ಕೆ ಹಾನಿಯಾಗುವಂಥದ್ದು ನಿಮ್ಮ ರಾಶಿಯಲ್ಲಿ ಇವತ್ತು ಕಂಡುಬಂದಿದೆ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಅಂತ ನೋಡೋದಾದರೆ 8 ಅನ್ನುವಂತಹ ಸಂಖ್ಯೆ ನಿಮಗೆ ಅದೃಷ್ಟವನ್ನು ತಂದುಕೊಡಲಿದೆ. ಧನುರಾಶಿ. ಈ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಉದ್ಯೋಗಸ್ಥರು ಏನಿದ್ದಾರೆ ಅವರಿಗೆ ಹಿತಶತ್ರುಗಳ ಕಾಟ ಸಾಕಷ್ಟು ಕಂಡುಬರುತ್ತೆ. ಉದ್ಯಮಿಗಳಿಗೆ ಎದುರಾಗುವಂತಹ ಸವಾಲುಗಳು ಒಂದು ಕಡೆ ಪೈಪೋಟಿಯಾಗುವಂತಹ ಸಾಧ್ಯತೆ ಸಹ ಇದೆ. ಯಾಕೆ ಅಂತ ಅಂದರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಪೈಪೋಟಿಗಳು ಸಹ ಕಂಡುಬರುತ್ತೆ. ಅಂತಹ ಪೈಪೋಟಿಗಳಲ್ಲಿ ಸಾಕಷ್ಟು ಏರಿಳಿತಗಳು ನಿಮ್ಮ ಜೀವನದಲ್ಲಿ ಕಂಡುಬರುತ್ತೆ. ಇನ್ನು ಈ ಧನುರ್ ರಾಶಿಯಲ್ಲಿ ಉದ್ಯೋಗಕ್ಕಾಗಿ ಕಾಯ್ತಾ ಇರುವವರಿಗೆ ಈ ದಿನ ಸಕಲವಾದ ಮಾರ್ಗದರ್ಶನ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ನು ಲೇವಾದೇವಿ ವ್ಯಾಪಾರ ಏನಿದೆ ಇಂತಹ ವ್ಯಾಪಾರವನ್ನು ಆದಷ್ಟು ದೂರವಿಟ್ಟರೆ ನಿಮಗೆ ಒಳತಾಗುತ್ತೆ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ 1 ಎನ್ನುವಂತಹ ಸಂಖ್ಯೆಯನ್ನು ನೀವು ಪಾಲಿಸಿದ್ರೆ ಇವತ್ತಿನ ದಿನ ನಿಮಗೆ ಒಳತನ್ನ ತಂದುಕೊಡುತ್ತೆ. ಮಕರ ರಾಶಿ. ಈ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಆಗಾಗ ನಡೆಯುವಂತಹ
ಬುದ್ಧಿಶಕ್ತಿಯ ಪರೀಕ್ಷೆಯಲ್ಲಿ ನೀವು ವಿಜಯವನ್ನು ಸಾಧಿಸ್ತೀರಾ. ಉದ್ಯೋಗ ಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಬದಲಾವಣೆ ಈ ದಿನ ಕಂಡು ಬರುತ್ತೆ. ಹೋಟೆಲ್ ಉದ್ಯಮಿಗಳಾಗಿರ್ಬೋದು, ಒಂದಷ್ಟು ಬೇರೆ ಬೇರೆ ರೀತಿಯ ಉದ್ಯಮಿಗಳಾಗಿರ್ಬೋದು, ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ ಇಲ್ಲಿವರೆಗೂ. ಆದರೆ ಈ ದಿನ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗುವಂತಹ ಸಾಧ್ಯತೆ ಇದೆ. ಇನ್ನು ಮಕರ ರಾಶಿಯವರು ಯಾವ ನಂಬರ್ನ ಫಾಲೋ ಮಾಡಬೇಕು, ನಿಮಗೆ ಅದೃಷ್ಟ ನಂಬರ್ ಯಾವುದು ಅಂತ ನೋಡೋದಾದರೆ 3 ಅನ್ನುವಂತಹ ಸಂಖ್ಯೆಯನ್ನು ನೀವು ಪಾಲಿಸಿದ್ರೆ ಈ ದಿನ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ಕುಂಭರಾಶಿ, ಈ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ವಸ್ತ್ರ ವ್ಯಾಪಾರಿಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಲಾಭ ಇದೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ನರ್ಸಿಂಗ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ದಿನ ಉದ್ಯೋಗ ಅವಕಾಶಗಳಿಗಾಗಿ ನೀವು ಹುಡುಕ್ತಾ ಇದ್ದರೆ ಉದ್ಯೋಗ ಅವಕಾಶಗಳೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಇನ್ನು ನೂತನವಾದಂತಹ ಯೋಜನೆಗಳನ್ನು ನೀವು ಅನುಷ್ಠಾನ ಮಾಡಿಕೊಂಡಿದ್ರೆ ಇವತ್ತಿನ ದಿನ ನಿಮಗೆ ಮುನ್ನಡೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದು ಅದೃಷ್ಟದ ಸಂಖ್ಯೆ 8 ಅನ್ನುವಂತಹ ಸಂಖ್ಯೆ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಮೀನರಾಶಿ, ಈ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ತಾತ್ಕಾಲಿಕವಾಗಿ ಒಂದಷ್ಟು ಜನ ಬಿಸ್ನೆಸ್ ಮಾಡ್ತಾ ಇರ್ತೀರಾ. ಅವರು ಅಂತಹ ಬಿಸ್ನೆಸ್ಗಳಿಂದ ಎಷ್ಟೋ ವಿಚಾರದಲ್ಲಿ ಏರಿಳಿತಗಳನ್ನು ಕಂಡಿರ್ತೀರಾ. ಎಷ್ಟೋ ಜನ ಅತಂತ್ರ ಸ್ಥಿತಿಯನ್ನು ಸಹ ನಿರ್ವಹಣೆ ಮಾಡ್ಕೊಬಿಟ್ಟಿರ್ತೀರ. ಮಾತಿನಲ್ಲಿ ಯಾವುದೋ ಒಂದಷ್ಟು ತಪ್ಪಿನ ಮಾತಾಡಿ ನಿಮ್ಮ ಎಚ್ಚರಿಕೆಯನ್ನು ಸಹ ಕಳ್ಕೊಂಡಿರ್ತೀರ. ಅಂಥವರು ಇವತ್ತಿನ ದಿನ ದೇವಿ ಆರಾಧನೆ ಮಾಡೋದ್ರಿಂದ ನಿಮಗೆ ಒಳಿತನ್ನು ತಂದುಕೊಡುತ್ತೆ. ಇನ್ನು ನಿಮಗೆ ಆರೋಗ್ಯದಲ್ಲಿ ಸಾಕಷ್ಟು ಏರಿಳಿತಗಳು ಕಂಡು ಬಂದಿರುತ್ತೆ. ಅಂಥವರಿಗೆ ಇವತ್ತಿನ ದಿನ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಚೇತರಿಕೆಯೂ ಸಹ ಕಂಡು ಬರ್ಬೋದು. ಇನ್ನು ಯೋಜನೆಗಳನ್ನು ಒಂದಷ್ಟು ಜನ ರೂಪಿಸ್ಕೊಂಡಿರ್ತೀರ. ಅಂತಹ ಯೋಜನೆಗಳನ್ನು ಇವತ್ತು ಅನುಷ್ಠಾನ ಮಾಡೋದ್ರಿಂದ ಸಾಕಷ್ಟು ಅನುಷ್ಠಾನಗಳು ಒಂದಷ್ಟು ಸಕ್ಸಸ್ನ ಕಾಣ್ಬೋದು. ಇನ್ನು ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ಮೀನರಾಶಿಯವರಿಗೆ ಇವತ್ತು 5 ಅನ್ನುವಂತಹ ಸಂಖ್ಯೆ ಮೀನರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಾನೆ ಹೇಳ್ಬೋದು.